ರಾಜ್ಯದಲ್ಲಿ ಕೋವಿಡ್ ಕೇಸ್ನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದ್ದು ಆತಂಕ ಸೃಷ್ಟಿಯಾಗಿದೆ. ಪ್ರತಿನಿತ್ಯ ಲಕ್ಷಾಂತರ ಜನ ಬಸ್ಗಳಲ್ಲಿ ಓಡಾಡ್ತಾರೆ. ಹೀಗಾಗಿ ಎಸಿ ಬಸ್ನಲ್ಲಿ ಪ್ರಯಾಣಿಕರು ಮಾಸ್ಕ್ ಅನ್ನು ಹಾಕಿ ಅಂತ ಸಾರಿಗೆ ಸಚಿವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಹೆಚ್ಚಿದ ಹೆಮ್ಮಾರಿ ಕೊರೋನಾ ಕೇಸ್. ಎಸಿ ಬಸ್ಗಳಲ್ಲಿ ಮಾಸ್ಕ್ ಹಾಕಿ ಸಂಚರಿಸಲು ಸಲಹೆ. ಬಸ್ಗಳ ಶುಚಿತ್ವ, ಸಾರಿಗೆ ಸಿಬ್ಬಂದಿಗಳ ಸುರಕ್ಷತೆಗೆ ಕ್ರಮ. ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆಯಾಗ್ತಿದ್ದು ಎಸಿ ಬಸ್ ಹಾಗೂ ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸುವಂತೆ ತಜ್ಞರು ಸಲಹೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದ ಎಸಿ ಬಸ್ಗಳಲ್ಲಿ ಓಡಾಡೋ ಪ್ರಯಾಣಿಕರು ಮಾಸ್ಕ್ ಧರಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹೆಚ್ಚು ಅಪಾಯಕಾರಿ ಕೂಡ ಅಲ್ಲ ಅಂತ ಇದೆ, ಆದರೂ ನಾವು ಮುನ್ನೆಚ್ಚರಿಕೆ ಬಹಳ ಮುಖ್ಯ. ಯಾಕಂದ್ರೆ ಹಿಂದೆ 2021ರಲ್ಲಿ ಬಹಳ ಸಹಸ್ರಾರು ಜನ ತೀರೋದ್ರು. ಮತ್ತೆ ಈಗ ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದೇ ರೀತಿ ಆರೋಗ್ಯ ಇಲಾಖೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪ್ರಯಾಣಿಕರು ಓಡಾಡ್ತಾರಲ್ಲ, ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು. ಇನ್ನು ಎಸಿ ಬಸ್ಗಳಲ್ಲಿ ಸುತ್ತಲೂ ಬಂದ್ ಆಗಿರುತ್ತೆ. ಇಲ್ಲಿ ಕೊರೋನಾ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದೇ ಕಾರಣಕ್ಕೆ ಮಾಸ್ಕ್ ಹಾಕಿಕೊಳ್ಳಿ ಅಂತ ಸಲಹೆ ನೀಡಲಾಗಿದೆ. ಈ ಬಗ್ಗೆ 4 ಸಾರಿಗೆ ನಿಗಮಗಳ ಎಂಡಿಗೂ ಸೂಚನೆ ನೀಡಲಾಗಿದೆ ಎಂದರು. ಜೊತೆಗೆ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ಗಳ ಪಾಲನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನ ಎಲ್ಲ ಇಲಾಖೆಗಳು, ವಿಶೇಷವಾಗಿ ನಮ್ಮ ಬಸ್ಸಲ್ಲಿ ಪ್ರಯಾಣಿಕರು ಅದರಲ್ಲಿ ಎಸಿ ಬಸ್ಸಲ್ಲಿ ಓಡಾಡ್ತಾರಲ್ಲ, ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು. ಮತ್ತು ಅವರೇ ಹಾಕಬೇಕಂತಲ್ಲ, ಎಲ್ಲರೂ ಮಾಸ್ಕ್ ಹಾಕಿದ್ರೆ ಒಳ್ಳೆಯದು. ನಾನು ನಮ್ಮ MDಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನೋಡ್ಕೊಂಡು ಮಾಡ್ತಾರೆ. ಆರೋಗ್ಯ ಇಲಾಖೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದೇ ಥರ ಮಾಡಿಕೊಂಡು. ಒಟ್ನಲ್ಲಿ ಪ್ರಯಾಣಿಕರು ಅಥವಾ ಜನ ಕೋವಿಡ್ ಮುಂಜಾಗ್ರತೆ ವಹಿಸೋದು ಅತಿ ಮುಖ್ಯ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.